ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ನಾನು ಬ್ರೈಡಲ್ ಕ್ರೋಶಾ ಕಚ್ಚೋ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಇದು ತೋರಿಸಿರೋದೆ, ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಹಾಕಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ. ಸಿಲ್ವರ್ ಜರಿ ಇದೆ ನೋಡಿ ಸ್ಯಾರಿ ಪೂರ್ತಿ. ಸಿಲ್ವರ್ ಜರಿ ಜಾಸ್ತಿ ಬಂದಿರೋದ್ರಿಂದ ಸಿಲ್ವರ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಜೊತೆಗೆ ಕ್ರಿಸ್ಟಲ್ ಬೀಡ್ಸ್ ತೊಗೊಳ್ಳೋಣ. ಇದಕ್ಕೆ ಕ್ರೋಶಾ ನೀಡಲ್ ನಂಬರ್ ಬಂದು 11 ತೊಗೋತಾ ಇದ್ದೀನಿ. 10 ಆದರೂ ನಡೀತಾ, 10 ಅಥವಾ 11 ಎರಡರಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಕೊಳ್ಳಿ. ಮತ್ತು ಬೀಡ್ಸ್ ಬಂದು ಈ ಥರ ಕ್ರಿಸ್ಟಲ್ ಬೀಡ್ಸು ಫ್ರೆಂಡ್ಸ್. ಇದು ತುಂಬ ಲುಕ್ ಬರುತ್ತೆ. ಅಂದರೆ ಈ ಥರ ಸಿಲ್ವರ್ ಜರಿಗೆಲ್ಲ ಕಂಬೈನ್ ಮಾಡಿಕೊಂಡ್ರೆ ಸಖತ್ ಲುಕ್ ಬರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಅಷ್ಟು ಗೊತ್ತಾಗಲ್ಲ, ಬಟ್ ರಿಯಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈ ಥರ ಸಿಲ್ವರ್ ಜರಿ ಬಂದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಡಿಸೈನು. ಮತ್ತು 6 ಎಳೆ ದಾರನ ಸ್ಟಾರ್ಟಿಂಗು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆಗೆ ಸ್ಟಾರ್ಟಿಂಗು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಲಾಕ್ ಆದಮೇಲೆ 2 ಚೈನ್ಸ್ನ ಹಾಕ್ಕೊಳ್ಳೋಣ. 1 ಚೈನ್ 2 ಚೈನ್ 2 ಚೈನ್ಸ್ ಹಾಕ್ಕೊಂಡು ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ದಾರ ಸುತ್ಕೊಂಡು ಪಕ್ಕದಲ್ಲೇ ನೀಡಲ್ ಹಾಕಿ ದಾರನ ತಗೊಂಡು ಬಂದು 3 ದಾರ ಇರುತ್ತಲ್ವಾ ನೀಡಲ್ ಮೇಲೆ, 2ರಲ್ಲಿ 1 ಮಾಡ್ಕೋಬೇಕು. ಮತ್ತಿನ್ನೆರಡು ದಾರದಲ್ಲಿ 1 ಮಾಡ್ಕೊಳ್ಳೋಣ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಪಕ್ಕದಲ್ಲೇ ಇನ್ನೂ 1 ಡಬಲ್ ಕ್ರೋಶೆ. 3 ದಾರ ಇರುತ್ತೆ, 2ರಲ್ಲಿ 1 ಮತ್ತೆರಡು ದಾರದಲ್ಲಿ 1. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಪಕ್ಕದಲ್ಲೇ ನೀಡಲ್ ಹಾಕಿ ದಾರನ ತಂದು 3 ದಾರ ಇರುತ್ತೆ, 2ರಲ್ಲಿ 1 2ರಲ್ಲಿ 1 ಈ ಥರ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ನಾನಿಲ್ಲಿ ಯಾವಾಗಲೂ ಈ ಥರ ಡಿಸೈನ್ಗೆ 8ರಿಂದ 9 ಮಾಡ್ಕೊಳ್ತಾ ಇದ್ವಿ. ನಾನಿಲ್ಲಿ 10 ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಡಿಸೈನ್ಗೆ 9 10 ಎಷ್ಟಾದ್ರೂ ಮಾಡ್ಕೋಬೋದು ನೀವು. 8 9 10. ಒಬ್ಬೊಬ್ರು ಸ್ವಲ್ಪ ಹತ್ರ ಹಾಕ್ತಾರೆ ಕಂಬಗಳನ್ನ, ಒಬ್ಬೊಬ್ರು ಒಂಚೂರು ಗ್ಯಾಪ್ ಬಿಟ್ಟು ಹಾಕ್ತಾರೆ. ಆದಷ್ಟು ಹತ್ರ ಹಾಕಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸೊ ಅವಾಗ 1 ಕಂಬನ ಎಕ್ಸ್ಟ್ರಾ ಮಾಡ್ಕೊಳ್ಳಿ. 9 ಕಂಬ ಮಾಡಿಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. 9 ಕರೆಕ್ಟಾಗಿರುತ್ತೆ ಡಬಲ್ ಕ್ರೋಶಸ್. ಸೊ ಇದೇ ರೀತಿ ಒಂದೇ ಲೆಂತಲ್ಲಿ ಕಂಬಗಳನ್ನ ಮಾಡ್ಕೊಂಡು ಹೋಗ್ತೀನಿ. ಸೊ ಈ ಥರ ಒಂದೇ ಲೆಂತಲ್ಲಿ ಕಂಬಗಳಾದಮೇಲೆ 9 ಕಂಬ ಮಾಡ್ಕೋಬೇಕು. 9 ಕಂಬ ಆದಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿ ಕ್ರಿಸ್ಟಲ್ ಬೀಡ್ನ ಹಾಕೋಣ. ಇವಾಗ ಸ್ಟಾರ್ಟಿಂಗ್ಗೆ ಕ್ರಿಸ್ಟಲ್ ಬೀಡ್ ತೊಗೋತಾ ಇದ್ದೀನಿ. ಬೇಕಂದರೆ ಸ್ಟಾರ್ಟಿಂಗ್ ಈ ಥರ ಕಂಬಗಳಾದಮೇಲೆ 3 ಚೈನ್ ಕೂಡ ತೊಗೋಬೋದು. ನಾನು ಸ್ಟಾರ್ಟಿಂಗ್ಗೆ ಕ್ರಿಸ್ಟಲ್ ಬೀಡ್ ತೊಗೋತಾ ಇದ್ದೀನಿ. ಬೀಡ್ ಲಾಕ್ ಮತ್ತು ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ಅದು ಸ್ವಲ್ಪ ಬೀಡಷ್ಟು ಗ್ಯಾಪಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತೆ ಕಂಬನ ಮಾಡ್ಕೊಳ್ಳೋಣ ಡಬಲ್ ಕ್ರೋಶೆ. ಮತ್ತೆ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ, 2ರಲ್ಲಿ 1 ಮತ್ತೆರಡು ದಾರದಲ್ಲಿ 1 ಈ ಥರ ಮತ್ತೆ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗೋಣ. ಕರೆಕ್ಟಾಗಿ 9 ಮಾಡ್ಕೊಳ್ಳಿ ಫ್ರೆಂಡ್ಸ್, ಕರೆಕ್ಟಾಗಿ ಬರುತ್ತೆ ನಿಮಗೆ. ಬೇಕಂದರೆ 1 ಜಾಸ್ತಿ ಕಡಿಮೆ ನೀವು ಮಾಡ್ಕೋಬೋದು. 10 ಕೂಡ ಮಾಡ್ಬೋದು, 8 ಕೂಡ ಮಾಡ್ಕೋಬೋದು. ಈ ರೀತಿ ಮತ್ತೆ ಕಂಬಗಳನ್ನ ಮಾಡ್ಕೊಳ್ತೀನಿ. ಆದಷ್ಟು ಒಂದೇ ಲೆಂತಲ್ಲಿ ತುಂಬ ಪಕ್ಕದಲ್ಲೇ ಮಾಡ್ಕೊಳ್ಳೋಣ. ಸೊ ಇದು ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ತೋರಿಸ್ತೀನಿ. ಕಂಟಿನ್ಯೂ ಆದಮೇಲೆ ಇವಾಗ 1 ಬೀಡ್ ತೊಗೊಂಡಿದ್ದೀವಿ ಅಲ್ಲ, ನೆಕ್ಸ್ಟ್ ಕಂಟಿನ್ಯೂ ಆದಮೇಲೆ 3 ಚೈನ್ ತೊಗೊಳ್ಳೋಣ. 1 ಚೈನ್ 2 ಚೈನ್ 3 ಚೈನ್ ಈ ಥರ 3 ಚೈನ್ ತೊಗೊಂಡು ಮತ್ತೆ ಕಂಬಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕಂಬಗಳನ್ನ ಸ್ಟಾರ್ಟ್ ಮಾಡಿಕೊಂಡು ಹೋಗೋಣ. ಇಲ್ಲಿ 2ರಲ್ಲಿ 1 2ರಲ್ಲಿ 1 ಇದೇ ರೀತಿ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ಮತ್ತೆ 9 ಕಂಬ 1 ಬೀಡು, 9 ಕಂಬ 3 ಚೈನ್ ಆ ಥರ ಮಾಡ್ಕೊಂಡು ಹೋಗಬೇಕು. ಬೇಸ್ ಲೈನ್ ಇದೇ ರೀತಿ ಪೂರ್ತಿ ಸಾರಿ ಹಾಕೊಂಡು ಹೋಗೋಣ. ಈ ರೀತಿ ಕಾಣಿಸುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ ನಾನು ಹೇಳ್ದಲ್ಲ, ಕಂಬಗಳಾದಷ್ಟು ಹತ್ರ ಹಾಕಿ ಜಾಸ್ತಿ ಗ್ಯಾಪ್ ಬಿಡ್ತೀರಾ. 1 ಬೀಡು 3 ಚೈನ್ 1 ಬೀಡು 3 ಚೈನ್ ಈ ಥರ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಬೇಸ್ ಲೈನ್ ಇದು. ಸೊ ಎಂಡ್ವರೆಗೂ ಇದೇ ಥರ ಹಾಕ್ಕೊಂಡು 2-3 ಚೈನ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಇಲ್ಲಿ ಲಾಸ್ಟಲ್ಲಿ ಕೂಡ ಕ್ರಿಸ್ಟಲ್ ಬೀಡ್ ಎಂಡ್ ಆಗಿ ಮತ್ತೆ ಕಂಬಗಳನ್ನ ಮಾಡಿದ್ದೀನಿ. ಸೊ ಇದು ಬೇಸ್ ಲೈನ್ ರೆಡಿ ಆಯ್ತಲ್ವಾ. ನೆಕ್ಸ್ಟ್ ಕಲರ್ ತೊಗೊಳ್ಳೋಣ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕಲರು 6 ಎಳೆ ಅಥವಾ 7 ಎಳೆ ಎಷ್ಟಾದರೂ ತೊಗೋಬೋದು ಫ್ರೆಂಡ್ಸ್. 6 ಸ್ಟ್ಯಾಂಡ್ಸು ಅಥವಾ 7 ಕೂಡ ತೊಗೋಬೋದು. ಇವಾಗೆಲ್ಲ ಸ್ಟಾರ್ಟಿಂಗು ಲಾಕ್ ಮಾಡ್ತಾ ಇದ್ದೀನಿ.
ಇಲ್ಲಿ ಸ್ಟಾರ್ಟಿಂಗ್ ಲಾಕ್ ಮಾಡಿಬಿಟ್ಟು 1 ಚೈನ್ 2 ಚೈನ್ 3 ಚೈನ್ 4 ಚೈನ್ 4 ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. 4 ಚೈನ್ ಹಾಕಿ ಸ್ಟಾರ್ಟಿಂಗ್ 2 ಚೈನ್ ಬಿಟ್ಟು ಆ ಸೈಡ್ 5 ಕಂಬ ಬಿಟ್ಟು ನಾನು ಲಾಕ್ ಮಾಡ್ತಾ ಇದ್ದೀನಿ. ಆ ಸೈಡ್ 4 ಕಂಬ ಬಿಟ್ಟು 5 ಕಂಬ ಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ. ಅಂದರೆ ಸೆಂಟ್ರಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ಸೈಡ್ 5 ಅಂದರೆ 2 ಚೈನ್ ಬಂದಿದೆಯಲ್ಲ ಆ ಸೈಡ್ 5. ಸೊ ಆ ಥರ ಸೆಂಟರಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡೆ. ಮತ್ತೆ ಸೂಜಿ ಮೇಲೆ 2 ಟೈಮ್ಸ್ ದಾರ ಸುತ್ಕೋತೀನಿ ಡೈರೆಕ್ಟಾಗಿ. 2 ಟೈಮ್ಸ್ ದಾರ ಸುತ್ಕೊಂಡು ಈ ಬೀಡ್ ಕೆಳಗಡೆ ಥ್ರೆಡ್ ಇರುತ್ತೆ ಅಲ್ವಾ ಫ್ರೆಂಡ್ಸ್, ಅದರಲ್ಲಿ ನೀಡಲ್ ಹಾಕ್ತೀನಿ. ಬೇಕಂದರೆ ಇನ್ನೂ ಒಂದು ಸ್ಟೆಪ್ ಕೂಡ ಇದಕ್ಕೆ ಹಾಕ್ಬೋದು. ಇಲ್ಲಾಂದರೆ ಈ ಥರ ಬೀಡ್ ಕೆಳಗಡೆ ಇರೋ ದಾರಕ್ಕೆ ನಾವು ಆರ್ಚ್ನ ಮಾಡ್ಕೋಬೋದು. ನೀಡಲ್ ಹಾಕಿ ದಾರ ಅಂತಂದು 2ರಲ್ಲಿ 1 2ರಲ್ಲಿ 1 ಮತ್ತಿನ್ನೆರಡು ದಾರದಲ್ಲಿ 1. ಸೊ ಈ ರೀತಿ ಕಂಬ ಮಾಡ್ಕೊಳ್ತಾ ಇದ್ದೀನಿ ಟ್ರಿಪಲ್ ಕ್ರೋಶೆ. ಮತ್ತೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಸೇಮ್ ಬೀಡ್ ಕೆಳಗಡೆ ಇರೋ ದಾರಕ್ಕೆ ನೀಡಲ್ನ ಹಾಕಿ ದಾರ ಅಂತಂದು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಟ್ರಿಪಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೇ ರೀತಿ ಇಲ್ಲಿ 12 ಕಂಬಗಳನ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಕರೆಕ್ಟಾಗಿ 12 ಕಂಬ ಮಾಡ್ಕೊಳ್ಳಿ. ಸೊ ಆದಷ್ಟು ಒಂದೇ ಲೆಂತಲ್ಲಿ 12 ಕಂಬ ಬರಬೇಕು ಇದ್ರ ಕೆಳಗಡೆ ಫ್ರೆಂಡ್ಸ್. ಇನ್ನೂ ಒಂದು ಸ್ಟೆಪ್ ಇದೆ ಅಲ್ವಾ ಇದು. ಸೊ ಅದಕ್ಕೋಸ್ಕರ ನಾನು ಬೀಟ್ ಕೆಳಗಡೆ ಇರೋ ದಾರಕ್ಕೆ ಮಾಡ್ತಾ ಇದ್ದೀನಿ. ಅದೇ ನೀವು ಡೈರೆಕ್ಟಾಗಿ ಇದೇ ಸ್ಟೆಪ್ ಸೆಕೆಂಡ್ ಸ್ಟೆಪ್ಪಲ್ಲಿ ಲಾಸ್ಟ್ ಮಾಡ್ತೀವಿ ಅಂದರೆ ಸೊ ನೀವು ಎಕ್ಸ್ಟ್ರಾ ಮಧ್ಯದಲ್ಲಿ ಒಂದು ಸ್ಟೆಪ್ ಹಾಕೋಬೇಕಾಗತ್ತೆ. ಅಂದರೆ ಬೀಡ್ ಕೆಳಗಡೆ ಚೈನ್ಸ್ ಬರೋ ಥರ ಹಾಕೊಂಡ್ರು ಚೆನ್ನಾಗಿ ಬರುತ್ತೆ ಇನ್ನು. ಸೊ ಈ ರೀತಿ 12 ಕಂಬನ ಸೂಜಿ ಮೇಲೆ 2 ಸರಿ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಈ ರೀತಿ ಮಾಡ್ಕೊಂಡು ಹೋಗಬೇಕು. ಸ್ವಲ್ಪ ಫಾಸ್ಟಾಗಿ ಹಾಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಒಂದೇ ಲೆಂತಲ್ಲಿ ಫಾಸ್ಟಾಗಿ ಕಂಬಗಳನ್ನ ಅಂದರೆ ರೂಢಿ ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಕೈ ಫಾಸ್ಟ್ ಆಗುತ್ತೆ. ಆರಾಮ್ಸಾಗೆ ಮಾಡ್ಕೊಂಡು ಹೋಗ್ಬೋದು. ಸೊ ಇದು ಕಂಬಗಳನ್ನ ನೀಟಾಗಿ ಈ ಥರ ಕೌಂಟ್ ಮಾಡ್ಕೊಂಡು ಪ್ರತಿ ಕಡೆನೂ ಎಷ್ಟಾಗುತ್ತೆ ಕರೆಕ್ಟಾಗಿ 12 ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ 12 ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಮಧ್ಯದಲ್ಲಿ ಮತ್ತೆ ಸೆಂಟ್ರಲ್ಲಿ ನಾನು ಲಾಕ್ ಮಾಡ್ತೇನೆ. ಲಾಸ್ಟ್ ಇಲ್ಲಿ ಸೆಂಟರಲ್ಲಿ 5 ಕಂಬಗಳನ್ನ ಆದಮೇಲೆ ಅಲ್ಲಿ ಮೇಲೆ ಸಿಂಗಲ್ ಕ್ರೋಶೆ ಹೋಲ್ ಇರುತ್ತೆ ಅಲ್ವಾ. ಸೊ ಅಲ್ಲಿ ಸಿಂಗಲ್ ಕ್ರೋಶೆ ಅಲ್ಲ ಡಬಲ್ ಕ್ರೋಶೆ ಮೇಲೆ ಹೋಲ್ ಇರುತ್ತೆ ಅಲ್ವಾ, ಅಲ್ಲೇ ಲಾಕ್ ಮಾಡುತ್ತೆ. ಮತ್ತೆ 4 ಚೈನ್ ಹಾಕೊಳ್ತೀನಿ. ಈ 3 ಚೈನ್ ಒಳಗಡೆ ಒಂದ್ಸತಿ ಸಿಂಗಲ್ ಕ್ರೋಶೆ ಮಾಡಿ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ, ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ, 3 ಟೈಮ್ ಸಿಂಗಲ್ ಕ್ರೋಶೆ ಆಯ್ತಲ್ವಾ. ಮತ್ತೆ 4 ಚೈನ್, ಮತ್ತೆ 4 ಚೈನ್ 3 4. ಇಲ್ಲಿ ಕೂಡ 5 ಕಂಬಗಳನ್ನ ಬಿಟ್ಟು ಸೆಂಟರಲ್ಲಿ ಅಂದರೆ ಮೇಲೆ ಹೋಲಲ್ಲಿ ನಾನು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಆರ್ಚ್ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ರೀತಿ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಅದು ಫೋಲ್ಡ್ ಆದಂಗೆ ಇರುತ್ತೆ ಫ್ರೆಂಡ್ಸ್. ಯಾಕಂದರೆ ಬೀಡ್ ಕೆಳಗಡೆ ಇರೋ ದಾರಕ್ಕಲ್ವ ನಾವು ಮಾಡಿರೋದು, ಅನಿಸುತ್ತೆ ಅಷ್ಟೇ ನಿಮಗೆ ಫೋಲ್ಡ್ ಆದಂಗೆ. ನೆಕ್ಸ್ಟ್ ಸ್ಟೆಪ್ ಆಗ್ತಿದ್ದಂಗೆ ಅದು ಫುಲ್ ಸ್ಟಿಫ್ನೆಸ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಇವಾಗ ಸೆಕೆಂಡ್ ಸ್ಟೆಪ್ಪಲ್ಲಿ ಬೀಡ್ ಕೆಳಗಡೆ ಥರ ಸ್ವಲ್ಪ ಫೋಲ್ಡ್ ಟೈಪ್ ಕಾಣುತ್ತಷ್ಟೇ. ಬಟ್ ನೆಕ್ಸ್ಟ್ ಸ್ಟೆಪ್ಪು ಹಾಕಿದ ತಕ್ಷಣ ಅದು ನೀಟಾಗಿ ಯು ಶೇಪು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಅಲ್ಲಿಂದ 2 ಸರಿ ದಾರ ಸುತ್ಕೊಂಡು ನೆಕ್ಸ್ಟ್ ಬೀಡ್ ಒಳಗಡೆ ಅದೇ ಥರ 12 ಕಂಬನ 12 ಟ್ರಿಪಲ್ ಕ್ರೋಶೆನ ಫಿಲ್ ಮಾಡ್ಕೋಬೇಕು. ಸೊ ಡಿಸೈನ್ ತುಂಬ ಈಸಿ ಫ್ರೆಂಡ್ಸ್. ಇದು ಮೂರು ಸ್ಟೆಪ್ ಇರೋ ಡಿಸೈನ್ ಅಷ್ಟೇ. ಇದೊಂದು ಐಡಿಯಾಗೋಸ್ಕರ ತೋರಿಸಿದ್ದೀನಿ. ಬಿಗಿನರ್ಸ್ ಬ್ರೈಡಲ್ ಡಿಸೈನ್ ಹುಡುಕ್ತಾ ಇರ್ತಾರಲ್ವ ಅಂಥವ್ರಿಗೆ, ರೆಗ್ಯುಲರ್ ವ್ಯೂವರ್ಸ್ಗೆ ಈ ಥರ ಡಿಸೈನ್ಸ್ ತುಂಬ ನೋಡಿರ್ತೀರ. ಸೊ ಇಲ್ಲಿ 12 ಕಂಬನ ಫಿಲ್ ಮಾಡಿಕೊಂಡು ಲಾಕ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. 12 ಕಂಬ ಫಿಲ್ ಮಾಡಿ ಸೆಂಟ್ರಲ್ಲಿ ಲಾಕ್ ಮಾಡಿ ಮತ್ತೆ 4 ಚೈನ್ 3 ಸಿಂಗಲ್ ಕ್ರೋಶೆ 4 ಚೈನ್ ಹಾಕೊಂಡು ಹೋಗಿದ್ದೀನಿ. ಸೊ ನೆಕ್ಸ್ಟ್ ಕಲರ್ ಸ್ಟಾರ್ಟ್ ಮಾಡೋಣ. ಇದೇ ರೀತಿ ಎಂಡ್ವರೆಗೂ ಹಾಕೊಂಡು ಹೋಗಿ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಏನು ತೊಗೊಂಡಿದ್ದೆ ಕಲರು ಅದೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈ 4 ಚೈನ್ ಒಳಗಡೆ ಕೂಡ ಒಂದು ಸಿಂಗಲ್ ಕ್ರೋಶೆ, ಇನ್ನು ಅದೇ ಪ್ಲೇಸಲ್ಲಿ ಸಿಂಗಲ್ ಕ್ರೋಶೆ ಮತ್ತೆ ಮಾಡ್ತಾ ಇದ್ದೀನಿ. ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ, ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ, ಒಟ್ಟು 2 ಟೈಮ್ ಸಿಂಗಲ್ ಕ್ರೋಶೆ ಸ್ಟಾರ್ಟಿಂಗ್ ಬಿಟ್ಟು ಹಾಕಿ 2 ಸತಿ ಸಿಂಗಲ್ ಕ್ರೋಶೆ ಆದಮೇಲೆ
ಫ್ರೆಂಡ್ಸ್ ಇಲ್ಲಿ ಕಂಬದ ಮೇಲೆ ಕಂಬದ ಮೇಲೆ ಹೋಲ್ ಇರುತ್ತೆ ನೋಡಿ. ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ. ಕಂಬಗಳ ಮೇಲೆ ಫಸ್ಟ್ ಕಂಬದ ಮೇಲೆ ನಾನು ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಫಸ್ಟ್ ಕಂಬದ ಮೇಲೆ ಸಿಂಗಲ್ ಕ್ರೋಶೆ ಮಾಡಿ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ಸಿಲ್ವರ್ ಬೀಡ್ಸ್ನ ತಗೊಳ್ಳೋಣ. ಇವಾಗ ಸಿಲ್ವರ್ ಮೆಟಲ್ ಬೀಡ್ಸ್ ಫ್ರೆಂಡ್ಸ್ ಇದು. ಸೊ ಒಂದು ಬೀಡ್ನ ಇನ್ಸರ್ಟ್ ಮಾಡಿ ಮತ್ತೆ ಪಕ್ಕದಲ್ಲಿ ಸೆಕೆಂಡ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಹೋಗಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಬೇಕು. ಅದೇ ಥರ ಸಿಲ್ವರ್ ಬೀಡ್ಸ್ನ ಅಟ್ಯಾಚ್ ಮಾಡ್ಕೊಂಡು ಹೋಗಬೇಕು. ಇನ್ನು ಒಂದು ಬೀಡ್ ಇನ್ಸರ್ಟ್ ಮಾಡಿ 3ನೇ ಕಂಬದ ಮೇಲಿರೋ ಹೋಲ್ಗೆ ನೀಡಲ್ ಹಾಕ್ತೀನಿ. ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋತೀನಿ. ಸೊ ಮತ್ತೆ ಇನ್ನೊಂದು ಬೀಡ್ ತಗೊಳ್ಳೋಣ. ಒಟ್ಟು ಇಲ್ಲಿ 5 ಬೀಡ್ನ ಹಾಕ್ತೀನಿ ಫ್ರೆಂಡ್ಸ್. 5 ಸಿಲ್ವರ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಫಸ್ಟು ಇನ್ಸರ್ಟ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಳೋಣ. ನಮಗೆ ಯು ಶೇಪ್ ಆರ್ಚ್ ಏನು ಬಂದಿದೆ ಅಲ್ಲಿ ಇದು ಹಾಕ್ತಿದ್ದಂಗೆ ಆರ್ಚ್ ತುಂಬ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ. ಫಸ್ಟ್ 5 ಬೀಡ್ನ ಹಾಕ್ಕೊಳ್ಳೋಣ. ಸೊ 2-3 ಬೀಡ್ಸ್ನ ಒಂದೇ ಸರಿ ತಗೊಳ್ಳಿ, ನಿಮಗೆ ಈಸಿ ಆಗತ್ತೆ. ಈ ಥರ ಹಾಕೋದಕ್ಕೆ ತುಂಬ ಈಸಿ ಅನಿಸುತ್ತೆ ಫ್ರೆಂಡ್ಸ್. ಇಲ್ಲಿ 5 ಬೀಡ್ಸ್ ಆಯ್ತಲ್ವಾ. 5 ಬೀಡ್ಸ್ ಆದಮೇಲೆ ನೋಡಿ 5 ಕಂಬದ ಮೇಲೆ 5 ಹೋಲ್ಗೂ ನಾನು 5 ಬೀಡ್ಸ್ ಹಾಕಿದ್ದೀನಲ್ವಾ. ಇವಾಗ 6th ಅಂದರೆ 6ನೇ ಕಂಬದ ಮೇಲಿರೋ ಹೋಲ್ಗೆ ನಾನು ಹಾಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಒಂದು ಮಾಡ್ತೀನಿ. ಒಂದು ಮಾಡಿದ್ಮೇಲೆ ನೋಡಿ 1 ಚೈನ್ 2 ಚೈನ್ 3 ಚೈನ್ 3 ಚೈನ್ಸ್ನ ಹಾಕಿ ನಾವು ಎಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಮಾಡಿದ್ವಿ ಅದೇ ಹೋಲ್ಗೆ ಮತ್ತೆ ಸಿಂಗಲ್ ಕ್ರೋಶೆ 3 ಚೈನ್ ಹಾಕಿ ಅದೇ ಹೋಲ್ಗೆ ಸಿಂಗಲ್ ಕ್ರೋಶೆ. ಸೊ ಒಂದು ಪಿಕಾಟ್ ಬರುತ್ತೆ ನಮಗೆ. ಸೊ ಒಂದು ಪಿಕೋ ಅಂತೀವಿ. 3 ಚೈನ್ ಹಾಕಿ ಅದೇ ಹೋಲ್ಗೆ ಸಿಂಗಲ್ ಕ್ರೋಶೆ ಮಾಡಿ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡೋಣ. ಮೇಲೆ ಮಾಡಿ ಬೀಡ್ನ ಹಾಕಿ ನೆಕ್ಸ್ಟ್ ಹೋಲ್ ಒಳಗಡೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡೋದು. ಒಂದು ಪಿಕಾಟ್ ಆದಮೇಲೆ ಮತ್ತೆ ಮಿಕ್ಕಿರೋ ಕಂಬದ ಮೇಲೆ ಇರೋ ಹೋಲ್ಸ್ಗೆಲ್ಲ ಬೀಡ್ಸ್ನ ಹಾಕೊಂಡು ಹೋಗ್ತೀನಿ. ಸೊ ಇಲ್ಲಿ ಯಾವಾಗಲೂ ಕಂಟಿನ್ಯೂಸ್ ಆಗಿ ನಾವು ಬೀಡ್ಸ್ನ ಅಟ್ಯಾಚ್ ಮಾಡ್ಕೊಂಡು ಹೋಗ್ತಿದ್ದೀವಿ ಫ್ರೆಂಡ್ಸ್. ಇವಾಗ ಒಂದು ಪಿಕಾಟ್ನ ಯೂಸ್ ಮಾಡಿದ್ದೀನಿ ಸೆಂಟ್ರಲ್ಲಿ. ಬೇಕಂದ್ರೆ ನೀವು 1 ಬೀಡು 1 ಪಿಕೋ 1 ಬೀಡು 1 ಪಿಕೋ ಆ ಥರ ಮಾಡ್ಕೊಂಡು ಹೋಗ್ಬೋದು. ಅದು ಕೂಡ ಒಂದು ಡಿಸೈನಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ 5 ಬೀಡ್ಸ್ ಆದಮೇಲೆ ಒಂದೇ ಒಂದು ಪಿಕೋ ಯೂಸ್ ಮಾಡಿದ್ದೀನಿ, ಮತ್ತೆ 5 ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ಇಲ್ಲ ಅಂದರೆ ಫ್ರೆಂಡ್ಸ್ ಇದೇ ಆರ್ಚ್ಗೆ ಸೇಮ್ ಆರ್ಚ್ ಬೇಸ್ಗೆ ನಾವು 5 ಪಿಕೋಸ್ ಮಾಡಿ 1 ಬೀಡ್ನ ಹಾಕ್ಕೊಂಡು ಮಿಕ್ಕಿದ 5 ಪಿಕೋಸ್ ಕೂಡ ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದು ಫ್ಲವರ್ ಡಿಸೈನ್ ಫ್ಲವರ್ ಟೈಪ್ ಕಾಣಿಸುತ್ತೆ. ಸೊ ಈ ರೀತಿ 5 ಬೀಡ್ ಆದಮೇಲೆ ಅಲ್ಲಿ 4 ಚೈನ್ ಹಾಕಿದ್ದೆ ಅಲ್ವಾ, ಅಲ್ಲಿ ಲಾಕ್ ಮಾಡಿಕೊಂಡೆ ಸಿಂಗಲ್ ಕ್ರೋಶೆ ಮಾಡಿ ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿ ಇಲ್ಲಿ ಕೂಡ 3 ಸಿಂಗಲ್ ಕ್ರೋಶೆ ಇತ್ತು ಅಲ್ವಾ, ಅದ್ರ ಮೇಲೆ ಕೂಡ ನಾನು ಸಿಂಗಲ್ ಕ್ರೋಶೆನೇ ಮಾಡ್ತಾ ಇದ್ದೀನಿ 3 ಟೈಮ್ಸ್. ಮತ್ತೆ ಸಿಂಗಲ್ ಕ್ರೋಶೆ 3 ಟೈಮ್ಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ 4 ಚೈನ್ ಒಳಗಡೆ 3 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ ನೆಕ್ಸ್ಟ್ ಆರ್ಚ್ಗೆ ಬೀಡ್ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ಸ್ಟಿಫ್ ಆಗಿ ನಾನು ಹೇಳ್ದೆ ಅಲ್ಲ, ಲಾಸ್ಟ್ ಸ್ಟೆಪ್ ಆದ ತಕ್ಷಣ ಸ್ಟಿಫ್ನೆಸ್ ಬರುತ್ತೆ ನಿಮಗೆ ಆರ್ಚ್ಗೆ ಅಂತ. ಪಿಕೋ ಕೂಡ ಥರ ಕಂಟಿನ್ಯೂಸ್ ಬೀಡ್ಸ್ಗೆ ಕಟ್ ಮಾಡ್ದಂಗೆ ಚೆನ್ನಾಗಿ ಕಾಣಿಸುತ್ತೆ. ಈ ಕ್ರಿಸ್ಟಲ್ ಬೀಡ್ ಕೆಳಗಡೆ ಪಿಕೋ ಬಂದರೆ ಈ ಥರದ್ದು ಚೆನ್ನಾಗಿ ಬರುತ್ತೆ. ಬಟ್ ಫ್ರೆಂಡ್ಸ್ ಹೇಳ್ದೆ ಅಲ್ಲ, ನಾನು 5 ಬೀಡ್ಸ್ ಬದಲು ನೀವು 5 ಪಿಕೋಸ್ ಹಾಕಿ 1 ಪಿಕೋ ಬದಲು 1 ಬೀಡ್ ಹಾಕಿ, ಅದು ಕೂಡ ಡಿಸೈನ್ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಅದು ಕೂಡ ಹಾಕಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಕಂಬದ ಮೇಲೆ ಫಸ್ಟ್ ಕಂಬದ ಮೇಲಿರೋ ಹೋಲ್ಗೆ ಸಿಂಗಲ್ ಕ್ರೋಶೆ ಮಾಡಿದೆ. ಮತ್ತೆ ಬೀಡ್ಸ್ನ ತಗೊಂಡು ಅಟ್ಯಾಚ್ ಮಾಡಿ ಇನ್ಸರ್ಟ್ ಮಾಡಿ ಅಟ್ಯಾಚ್ ಮಾಡ್ತೀನಿ ಆರ್ಚ್ಗೆ. ಸೊ 2 ದಾರ ಒಂದು ಮಾಡೋದು ಮತ್ತೆ ಬೀಡ್ನ ಹಾಕಿ ನೆಕ್ಸ್ಟ್ಗೆ ಈ ರೀತಿ 5 ಬೀಡ್ನ ಹಾಕ್ಕೊಳ್ಳೋದು. 5 ಬೀಡ್ ಹಾಕ್ಕೊಂಡು ನೋಡಿ 5 ಬೀಡ್ಸ್ ಹಾಕಿ ನೆಕ್ಸ್ಟ್ ಕಂಬದ ಮೇಲಿರೋ ಹೋಲ್ಗೆ 6th ಕಂಬದ ಮೇಲಿರೋ ಹೋಲ್ಗೆ ನಾನು ಹಾಗೆ ಸಿಂಗಲ್ ಕ್ರೋಶೆ ಮಾಡ್ತೀನಿ. 3 ಚೈನ್ ಮತ್ತೆ ಸೇಮ್ ಸಿಂಗಲ್ ಕ್ರೋಶೆ ಮಾಡಿರೋ ಹೋಲ್ ಒಳಗಡೆನೆ ನಾವು ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀವಿ ಫ್ರೆಂಡ್ಸ್. ಇಲ್ಲ 3 ಚೈನ್ ಬದಲು 4 ಚೈನ್ ಕೂಡ ಹಾಕ್ಕೋಬೋದು, ಇನ್ನೂ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಪಿಕೋ. ಮತ್ತೆ ಆ 5 ಬೀಡ್ಸ್ ಹಾಕಿ ಕಂಪ್ಲೀಟ್ ಮಾಡೋದು.
12 ಕಂಬ ಹಾಕೊಂಡಿದ್ವಲ್ಲ ಫ್ರೆಂಡ್ಸ್, ಇದು ಕರೆಕ್ಟಾಗಿ ಆಗುತ್ತೆ ನಮಗೆ. 5 ಬೀಡು ಮಧ್ಯದಲ್ಲಿ ಪೀಕೋ, 5 ಬೀಡು, ಆ ಥರ ನೀಟಾಗಿ ಬರುತ್ತೆ. ಸೊ ಈ ರೀತಿ ಕಾಣಿಸುತ್ತೆ, ಸ್ಟಿಫಾಗಿ ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ಕೂಡ ನೀವು ಫ್ರೆಂಡ್ಸ್. ಲಾಸ್ಟಲ್ಲಿ 1-2-3 ಚೈನ್ಸ್ ಎಕ್ಸ್ಟ್ರಾ ಮಾಡಿ ಕಟ್ ಮಾಡಿ ಎಂಡ್ ಮಾಡಿದ್ದೀನಿ. ಈ ರೀತಿ ಕಾಣಿಸುತ್ತೆ. ಇದಕ್ಕೆ ಕುಚ್ಚು ಕಟ್ಟಿದ್ಮೇಲೆ ತುಂಬ ಲುಕ್ಕು ಫ್ರೆಂಡ್ಸ್. ಇದು ಬೇಸಿ ಈ ರೀತಿ ಕಾಣಿಸ್ತಾ ಇದೆ. ಕುಚ್ಚು ಒಂದು ಬೀಡ್ ಇಟ್ಟು ಕಟ್ಟಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫಿನಿಶಿಂಗ್ ಆದಮೇಲೆ. ಸೊ ಫ್ರೆಂಡ್ಸ್ ಇದು ನೋಡಿ, ಆ ಕಲರ್ ಒಂದು, ಈ ಕಲರ್ ಒಂದು, 2 ಕಲರಲ್ಲೂ ಕುಚ್ಚು ಕಟ್ಟಿದ್ದೀನಿ. ಮಧ್ಯದಲ್ಲಿ ಸೆಂಟ್ರಲ್ ಬೀಡಿಟ್ಟು 150 ಅಥವಾ 170 ದಾರ ಸುತ್ತಕೊಂಡು, ಸೊ ನಾರ್ಮಲ್ ಕುಚ್ಚು ಕಟ್ಕೋಬೇಕು, ಸ್ವಲ್ಪ ಲೆಂತಿಯಾಗಿ. ಮಧ್ಯದಲ್ಲಿ ಬೀಡಿಟ್ಟು ಇನ್ನೂ ಒಂದು ಟೈ ಮಾಡಬೇಕು. ಈ ಥರ ಕುಚ್ಚು ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್ಗೆ ಈ ಥರ ಕುಚ್ಚು. ನೋಡಿ ಸೆಂಟ್ರಲ್ಲಿ ನೀವು 3 ಚೈನ್ ಹಾಕಿರೋದಕ್ಕೆ ಈ ಥರ ಇಷ್ಟು ಪಿಕೋ ಬಂದಿದೆ. 4 ಚೈನ್ ಹಾಕಿದ್ರೆ ಇನ್ನೂ ಬರುತ್ತೆ. ಫೈನಲ್ ಲುಕ್ ಈ ಥರ ಇದೆ ಸ್ಯಾರಿಗೆ. ಇದು ನೋಡಿ ಸೆಕೆಂಡ್ ಸ್ಯಾರಿ, ಸೇಮ್ ಪ್ಯಾಟ್ರನು, ಕಲರ್ ಕಾಂಬಿನೇಷನ್ ಚೇಂಜ್ ಫ್ರೆಂಡ್ಸ್. ಇದಕ್ಕೆ ನಾನು ರೆಗ್ಯುಲರ್ ಆಗಿ 1 ಸಿಂಗಲ್ ಕ್ರೋಶೆ 1 ಬೀಡ್, 1 ಸಿಂಗಲ್ ಕ್ರೋಶೆ 1 ಬೀಡ್ ಆ ಥರ ಕಟ್ಟಿದ್ದೀನಿ. ಬೀಡ್ ಸೈಜ್ ದೊಡ್ಡ ತೊಗೊಂಡಿದ್ದೀನಿ. ಸೊ ಕುಚ್ಚಿಗೆ ಸಿಲ್ವರ್ ಜರಿ ಯೂಸ್ ಮಾಡಿದ್ದೀನಿ. ಇದಕ್ಕೆ ಪಿಕೋ ಯೂಸ್ ಮಾಡಿದ್ದೀನಿ. ಸೊ ಒಂದೇ ಕಸ್ಟಮರ್ದು ಸೇಮ್ ಪ್ಯಾಟ್ರನ್ನು, ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ನು ನೀವು ನೋಡ್ಬೋದು. ಸೊ 2 ತೋರಿಸಿದ್ದೀನಿ ಫ್ರೆಂಡ್ಸ್. ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ, ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ ಅರೌಂಡ್ 800 ಚಾರ್ಜ್ ಮಾಡ್ಬೋದು. ಸಿಲ್ವರ್ ಮೆಟಲ್ ಬೀಡ್ಸ್ ಅಲ್ವಾ ಯೂಸ್ ಮಾಡಿರೋದು. ಸೊ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಪಿಕೋ ಯೂಸ್ ಮಾಡಿಬಿಟ್ಟು 1 ಪಿಕೋ ಆದರೂ ಸರಿ, ಜಾಸ್ತಿ ಪಿಕೋಸು ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.